ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಲ್ಲಿ ಮಾಡಿಕೊಂಡಿರುವ 8 ಮನವಿಗಳು. ಕೊರೋನಾ ಕಾಲದಲ್ಲಿ ಯಾವುದನ್ನು ಕಡ್ಡಾಯವಾಗಿ ಮಾಡಬೇಕಾಗಿ ಬಂದಿತ್ತೋ ಅದನ್ನು ಸ್ವಯಂ ಪ್ರೇರಿತವಾಗಿ ಮಾಡಿ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ. ಮುರಳೀಧರ್ ಸರ್ ನಮ್ಮ ಜೊತೆಗಿದ್ದಾರೆ. ಮುರಳೀಧರ್ ಸರ್, ಆಡಳಿತದಲ್ಲಿನ ವೈಫಲ್ಯದ ಕಾರಣಕ್ಕಾಗಿಯೋ ಗ್ಲೋಬಲ್ ಸಿಚುವೇಶನ್ ಕಾರಣಕ್ಕಾಗಿಯೋ? 100% ಗ್ಲೋಬಲ್ ಸಿಚುವೇಶನ್. ಕಳೆದ 6 ತಿಂಗಳಲ್ಲಿ ಆಡಳಿತ ಇದನ್ನು ಬಹಳ ಚೆನ್ನಾಗಿ ನಿರ್ವಹಿಸಿದೆ. ನಾತು ಅವರು ಹೇಳಿದ್ದ ಒಂದು ಕಾರಣವೂ ಇರಬಹುದು, ಟೈಮಿಂಗ್ ಕಾರಣ. ಓಕೆ, ಆ ನಿರ್ವಹಣೆಗೆ ಈಗ ಜ್ಞಾನೋದಯ ಆಗಿದೆ. ಇನ್ನು ಮುಂದೆ ಆ ರೀತಿ ನಿರ್ವಹಣೆ ಆಗಲ್ಲ. ಇದು ಸರಿಯಾದ ಟೈಮು ಅನೌನ್ಸ್ ಮಾಡೋಕ್ಕೆ ಅಂತ ಇದು ಮೇಲ್ನೋಟಕ್ಕೆ ಹೇಳಿರುತ್ತೆ. ಯುದ್ಧದಿಂದ ಹಿಡಿದು ಪೆಟ್ರೋಲ್ ಬೆಲೆವರೆಗೂ ಎಲ್ಲ ಡಾಲರ್ ಪ್ರೇರಿತ. ಹೌದು, ಯುದ್ಧನೂ 2 ಇಂಡಿವಿಜುವಲ್ಸಿಂದನೇ ಆಗಿರೋದು. $1 ಮಿಲಿಯನ್ ಕ್ವಶನ್ ಇರೋದೇ ಅದು ಸರ್. ಯಾಕೆ ಆ ಪರಿ ರೂಪಾಯಿ ಬೀಳ್ತಾ ಇದೆ ಡಾಲರ್ ವಿರುದ್ಧ? ಯಾವ ಪರಿ ಬೀಳ್ತಾ ಇದೆ ಅಂದರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಓಕೆ ಆಗ್ತಾ ಇಲ್ಲ, ಅನಿವಾರ್ಯವಾಗಿ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದರೆ ಅಜಿತ್ ಮನೆಗೆ ಹಡಗುಗಳು ಹೋಗಬಾರ್ದು ಅಂತ ಇಬ್ಬರು ಯುದ್ಧ ಮಾಡ್ತಾ ಇದ್ದಾರೆ. ಒಂದು ಏರಿಯಾಗೆ ಹೋಗಬಾರ್ದು ಅಂತ. ಇದರ ಹಿನ್ನೆಲೆ ನೋಡಿ, ಈ ಪಕ್ಷದವರೆಲ್ಲ ಮಾತಾಡಿದ್ದು ನೋಡಿ ನನಗೂ ಸ್ವಲ್ಪ ಖೇದ ಆಯಿತು. ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ಫರ್ಟಿಲೈಸರ್ ಬಗ್ಗೆ ಯಾರೂ ಬಾಯಿ ಬಿಚ್ಚಲ್ಲ. ಎಸ್, ಚಿನ್ನ ಕಡಿಮೆ ಮಾಡಿ ಅಂತ ಹೇಳೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಪೆಟ್ರೋಲ್ ಕಡಿಮೆ ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಬಹುಶಃ ಬಹಳ ಲೇಟಾಗಿ ಹೇಳಿದ್ರು ಪ್ರಧಾನಿ. ನಾವೇ ಈ ವೇದಿಕೆಯಲ್ಲಿ ಭಾಳಷ್ಟು ಡಿಸ್ಕಸ್ ಮಾಡಿ ಹೇಳಿದ್ದೀವಿ, ಪೆಟ್ರೋಲ್ ಕಡಿಮೆ ಯೂಸ್ ಮಾಡಿ. ಅಲ್ಲಿ ಸೈನಿಕರು ಹೋರಾಡ್ತಾ ಇದ್ದಾರೆ, ಇಲ್ಲಿ ನಮಗೇನು ರೋಗ ಬಂತು ಕಡಿಮೆ ಖರ್ಚು ಮಾಡೋಕ್ಕೆ ಅನ್ನೋ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಫರ್ಟಿಲೈಸರ್ ಕಡಿಮೆ ಮಾಡಿ ಅನ್ನೋಕ್ಕಾಗತ್ತಾ? 50% ಕಡಿಮೆ ಮಾಡಿ. 36,000 ರೂಪಾಯಿ ಒಂದು ಟನ್ಗೆ ಸಬ್ಸಿಡಿ ಹೋಗ್ತಾ ಇದೆ. ಆಗಿನ ಬೆಲೆಗೆ $242 ಪರ್ ಟನ್. ಈಗಿನ ಬೆಲೆಗೆ ಎಷ್ಟು ತೆತ್ತಬೇಕು ಅಜಿತ್ ಅವರೇ? ಸೊ ಹೀಗಾಗಿ ಪೆಟ್ರೋಲ್ ಬೆಲೆ ನಾನು ವೈಯಕ್ತಿಕವಾಗಿ ಕೇಳ್ತಾ ಇರೋದು, ಇದುವರೆಗೂ ಯಾಕೆ ಜಾಸ್ತಿ ಮಾಡಿಲ್ಲ? ಎಲೆಕ್ಷನ್ ಇತ್ತು ಸರ್. ಆಯಿತಾ, ಅದಕ್ಕೆ ನಾನು ಹೇಳಿದ್ದು, ಅವ್ರು ಹೇಳಿದ್ದು ಒಂದು ಫ್ಯಾಕ್ಟರ್ ಅಂತ. ಎಸ್, ಈಗ ಜಾಸ್ತಿ ಮಾಡೋ ಅನಿವಾರ್ಯತೆ ಬಂದಿದೆ. ಬಹುಶಃ 4 ರೂಪಾಯಿಂದ 5 ರೂಪಾಯಿ ಜಾಸ್ತಿ ಆಗ್ಬೋದು ಬಹುಶಃ. ಆದರೆ ಅಥವಾ ಇಲ್ಲ, ಈ 6 ತಿಂಗಳು ನಾವು ಈ ರೀತಿ ಮಾಡಿದ್ವಿ, ಇನ್ನೊಂದಷ್ಟು ದಿನ ಮಾಡೋಣ ಅಂತ ಮಾಡಿದ್ರು ಉಬ್ಬರದ ಪರಿಸ್ಥಿತಿ ತಡೆಯೋದಕ್ಕಾಗೋದಿಲ್ಲ. $690 ಬಿಲಿಯನ್ ರಿಸರ್ವ್ಸ್ ಇದೆ. ಅದ್ರ ಮೌಲ್ಯ ಐಸ್ ಥರ ಕರಗ್ತಾ ಇರುತ್ತೆ. ಅದು ಈ ಕಡೆನೂ ಹೋಗೋಕ್ಕಾಗಲ್ಲ, ಆ ಕಡೆನೂ ಹೋಗೋಕ್ಕಾಗಲ್ಲ. ಜಾಸ್ತಿ ಆದಂಗೆ 95 ರೂಪಾಯಿ 15 ಪೈಸಾ ಡಾಲರ್ ಆಗಿದೆ ಅಂದರೆ ಅದರ ಬೆಲೆ ಕರಗ್ತಾ ಇದೆ. ಇತ್ತೀಚೆಗೆ ಒಂದು 6 ತಿಂಗಳಲ್ಲಿ ನಾವು ನಮ್ಮ ಬೇರೆ ಕಡೆ ಇದ್ದಿದ್ದ ಗೋಲ್ಡು ಡಾಲರ್ಗಳನ್ನ ತರಿಸ್ಕೊಂಡಿದ್ದೀವಿ. ಇದು ಒಂದು ಕಾರಣ. ಎರಡನೇ ಕಾರಣ, ಡಾಲರ್ ಮೌಲ್ಯ, ಚೈನಾ ಹೇಳ್ತಾ ಇದೆ ನಾವು ಡಾಲರ್ ಮೇಲೆ ಡಿಪೆಂಡ್ ಆಗಲ್ಲ, ನಮ್ಮದೇ ಕರೆನ್ಸಿ. ಬಟ್ ಒಳಗೊಳಗೆ ಅವರು ಡಾಲರ್ ರಿಸರ್ವ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಹಿಡನ್ ಬ್ಯಾಲೆನ್ಸ್ ಶೀಟ್ ಅಂತೀವಿ ನಾವು. ಫಾರಿನ್ ಕಂಟ್ರೀಸಲ್ಲಿ ಡಾಲರ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಿದೆ. ನಮ್ಮ ಈ ಜಿಯೋಗ್ರಫಿಕಲ್ ಕಾರಣದಿಂದ ಅನಿವಾರ್ಯವಾಗಿ ಕೆಲವು ವಸ್ತುಗಳನ್ನ, ಬಹುತೇಕ ವಸ್ತುಗಳನ್ನ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಮೇಲೆ ಇನ್ನು ಕೆಲವು ವಸ್ತುಗಳನ್ನ ನಾವು ಚೈನಾ ರಷ್ಯಾಯಿಂದಲೇ ತರಿಸ್ಬೇಕು. ಸುಮಾರು ಯೂರಿಯಾ ಇಂಪೋರ್ಟ್ ಆಗಿರೋದು ರಷ್ಯಾ ಮತ್ತು ಚೈನಾದಿಂದ. ಈಜಿಪ್ಟ್ ಯೂರಿಯಾ ಬಹಳ ಕಾಸ್ಟ್ಲಿ, ಕತಾರಿಂದ ಬರಬೇಕು. ಇದೆಲ್ಲ ಬರೋ ಸಾಧ್ಯತೆಯೇ ಇಲ್ಲ. ನಮಗೆ ಯೂರಿಯಾ ಬೇಕು, ಅದು ಒಂದು ಕಾರಣ. ಎರಡನೇದು, ನಾವು ಡಾಲರ್ ಪ್ರೈಸ್ನ ಏನಾದರೂ ಸ್ಟಡಿಯಾಗಿ ಇಟ್ಕೋಬೇಕು ಅಂತ ನಿರ್ಮಲಾ ಸೀತಾರಾಮನ್ನು ಅಥವಾ ಫೈನಾನ್ಸ್ ಮಿನಿಸ್ಟ್ರಿ ಡಿಸೈಡ್ ಮಾಡಿ RBIಯಿಂದ ಡಾಲರ್ ರಿಲೀಸ್ ಮಾಡಿ ಕಡಿಮೆ ಮಾಡೋಕ್ಕೆ ಫೆಬ್ರವರಿ 28ರಿಂದ ಏಪ್ರಿಲ್ 1ವರೆಗೂ ಈ ಪ್ರಯತ್ನ ನೋಡಿದ್ದೀವಿ ನಾವು. ಒಂದು ಆ್ಯಕ್ಟ್ ಮಾಡಿದ್ರು, ಫಾರ್ವರ್ಡ್ ಟ್ರೇಡಿಂಗ್ ಆಗಬಾರ್ದು ಅಂತ. ಅದನ್ನು ತೆಗಿಬಾರ್ದಿತ್ತು, ತೆಗೆದ್ರು, ಮತ್ತೆ ಜಾಸ್ತಿ ಆಯಿತು. ಈಗ ಅದೇನಾದರೂ ಸ್ಟೆಬಿಲಿಟಿ ಬರಬೇಕು ಅಂತ 95ನ 90 ಮಾಡೋಣ, 92 ಮಾಡೋಣ ಅಂತ RBIಯಿಂದ ಫಂಡ್ಸ್ ರಿಲೀಸ್ ಮಾಡಿದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಅವರೆಲ್ಲ ಇಂಡಿಕೇಶನ್ ತಗೋತಾರೆ. ಕರೆಕ್ಟ್. ರುಪಿ ವೀಕ್ ಆಗ್ತಾ ಇದೆ, ರುಪಿ ವೀಕ್ ಆಗಿದೆ, ಇನ್ನೂ ಆಗ್ತಾ ಇದೆ, ಇವ್ರಿಗೆ ಬುಟಾಕ್ಸ್ ಇಂಜೆಕ್ಷನ್ ಕೊಡಬೇಕು ಅಂತ ಸಿಚುವೇಶನ್ ಬಂತು ಅಂದರೆ ತಿರ್ಗಾ ವಾಪಸ್ ಹೋಗುತ್ತೆ. ಡಾಲರ್ ತವ್ರ ಮನೆ ಅಮೆರಿಕ. ಒಂದು ಈ ಸಲ ಫಸ್ಟ್ ಕ್ವಾರ್ಟರ್ ಇಂಟ್ರೆಸ್ಟ್ ರೇಟ್ನ ಇವರು ಸ್ಟೇಬಲ್ ಆಗಿ ಇಟ್ಕೊಂಡಿದ್ದಾರೆ ಭಾರತ ದೇಶದಲ್ಲಿ. ಸೆಕೆಂಡ್ ಕ್ವಾರ್ಟರ್ ಬಹುಶಃ ಕಷ್ಟಪಟ್ಟು ತಡಿಬೋದು, ಥರ್ಡ್ ಕ್ವಾರ್ಟರ್ ಇವ್ರ ಕೈಯಲ್ಲಿ ತಡೆಯೋದಕ್ಕೆ ಆಗೋದಿಲ್ಲ. ಡೆವಲಪ್ಮೆಂಟಾ ಕಂಟ್ರೋಲಾ ಅಂತ ನೋಡಬೇಕು. ನಮ್ಮದು ಮುಕ್ತ ಮಾರುಕಟ್ಟೆ. ಈ ಕಳೆದ 10 ತಿಂಗಳಲ್ಲಿ ನನಗೆ ಯಾವ ರೀತಿ ಎಫೆಕ್ಟ್ ಆಗಿಲ್ಲ. ಪೆಟ್ರೋಲ್ ಬೆಲೆ ನೀವು ಹೇಳ್ತಾ ಇದ್ರಿ, ಕಡಿಮೆ ಆದಾಗ ಯಾಕೆ ಕಡಿಮೆ ಮಾಡಿಲ್ಲ ಅಂತ, ಇದಕ್ಕೋಸ್ಕರ ಮಾಡಿಲ್ಲ. ಈ ಥರ ಸಿಚುವೇಶನ್ ಬಂದರೆ ಎದುರಿಸಬೇಕು ಅಂತ.
ಫೈನಾನ್ಷಿಯಲಿ ಮಾತಾಡೋಂಗಿದ್ರೆ. ರಾಜಕೀಯವಾಗಿ ಮಾತಾಡಿದ್ರೆ ಕೆಲವು ಪೆಟ್ರೋಲ್ ಸಂಸ್ಕರಣೆ ಸಂಸ್ಥೆಗಳು ಪ್ರೈವೇಟು, ಅವರೀಗ ಹೊಡೆತ ತಿಂದಿದ್ದಾರೆ. ಹಿಂದೂಸ್ತಾನ ಇದು ಸರ್ಕಾರಿ ಪೆಟ್ರೋಲಿಯಂ ಕಂಪನಿಗಳು ಕಡಿಮೆ ಅಂದರೆ 1,60,000 ಕೋಟಿ ನುಕ್ಸಾನಾಗಿದೆ ಈ ಬೆಲೆ ತಡೆದು ಗೌರ್ಮೆಂಟಿಂದ. ಸೊ ಹೀಗಾಗಿ ಇದು ರಾಜಕೀಯ ಪ್ರಶ್ನೆ ಅಲ್ಲ. 1900 ಪ್ರಶ್ನೆ ಇರೋದು ನುಕ್ಸಾನ್ ಆಗಿದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್. ಈ ಹಿಂದೆ ಮಾಡಿಕೊಂಡ ಲಾಭದ ಬಗ್ಗೆ ಯಾಕೆ ಚರ್ಚೆ ಇಲ್ಲ? ಅಲ್ಲ, ಆ ಲಾಭ ಈಗ ಉಪಯೋಗ ಆಯಿತು. ಇಟ್ಸ್ ನಾಟ್ ಅ ಪ್ರಾಫಿಟ್, ಇಟ್ಸ್ ಅ ಟ್ಯಾಕ್ಸ್ ಪೇಯ್ಡ್ ಪ್ರಾಫಿಟ್. ಇಟ್ಸ್ ನಾಟ್ ಜಸ್ಟ್ ಎ ಫ್ರೀ ಪ್ರಾಫಿಟ್. ಈಗ ಇವರು ತೈಲದ ಕಂಪನಿಯವರು 60 ರೂಪಾಯಿ ಪ್ರಾಫಿಟ್ ಮಾಡಿಕೊಂಡು ಅಂದರೆ ಅದರಲ್ಲಿ 19 ರೂಪಾಯಿ ತೆರಿಗೆ ಕೊಟ್ಟಿದ್ದಾರೆ, 35 ರೂಪಾಯಿ ಡ್ಯೂಟಿ ಕೊಟ್ಟಿದ್ದಾರೆ. ಬಟ್ ಈಗ ನಾನು ಪ್ರೈಸ್ ಜಾಸ್ತಿ ಮಾಡಬೇಡ ಅಂದರೆ ಅವ್ರು ಮಾಡಲಿಲ್ಲ. ಇನ್ನು ಮುಂದೆ ಮಾಡಬೇಕು. ಸರ್, ಸರ್ಕಾರ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡ್ತು, 10 ರೂಪಾಯಿ ಪೆಟ್ರೋಲ್ ಮೇಲೆ, 10 ರೂಪಾಯಿ ಡೀಸೆಲ್ ಮೇಲೆ. ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡ್ತು ಈ ಪ್ರೆಷರ್ ತಡ್ಕೊಳ್ಳೋಕ್ಕೆ. ನೋಡಿ, ಈ ಫ್ಯೂಯಲ್ ಎನರ್ಜಿ ಅನ್ನೋದು ಅದಕ್ಕೂ ಅನೇಕ ಮತ್ತೆ ಇಲೆಕ್ಷನ್ನೇ ಕಾರಣ. ಎಲೆಕ್ಷನ್ನೇ ಕಾರಣ. ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿ ಜನರ ಮೇಲೆ ಭಾರ ಹೊರಗೆ. ಮುದಿಗೆರೆ ಅವರೇ, ಸುರಭಿ ಅವರು ನೀವು ಎಷ್ಟಿಲ್ಲ ಇಲ್ಲ ಅಂದ್ರು ನಿಮ್ಮಿಂದ ಉತ್ಪತ್ತಿ ಆದರೆ ನಾನು ಒಪ್ಕೋಬಹುದು. ಅಲ್ಲ ಸರ್, ಆಗೋದಿಲ್ಲ. ನೋಡಿ, ನೀವು 100% ಅದೇ ಕಾರಣ. ಪೊಲಿಟಿಕೋ ಎಕನಾಮಿಕ್ಸ್ ಮಾತಾಡುವಾಗ ಎಕನಾಮಿಕ್ಸ್ ಮಾತಾಡ್ತೀವಿ. ಹೇಳ್ತಾ ಇರೋದು ಎಫೆಕ್ಟ್ ಆಫ್ ದೀಸ್ ಪ್ರೈಸಿಂಗ್. ಸಪ್ಲೈ ಚೈನ್ ಅಂದರೆ ನಮಗೆ ಸರಬರಾಜು ಜಾಸ್ತಿ ಆಯಿತು, ಲೋಡಿಂಗ್ ಜಾಸ್ತಿ ಆಯಿತು, ಇನ್ಶೂರೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು, ಬೇರೆ ಕಡೆ ಸ್ಟೋರೇಜ್ ಜಾಸ್ತಿ ಆಯಿತು, ಇಲ್ಲಿ ಸಂಸ್ಕರಣೆ ಜಾಸ್ತಿ ಆಯಿತು. ಇಷ್ಟು ಜಾಸ್ತಿನ ಪಬ್ಲಿಕ್ಗೆ ಟ್ರಾನ್ಸ್ಫರ್ ಮಾಡೋದರಲ್ಲಿ ಅರ್ಥ ಇಲ್ಲ. ನ್ಯಾಯವಾಗಿ ಟ್ರಾನ್ಸ್ಫರ್ ಮಾಡಿದ್ರೆ 20-25 ರೂಪಾಯಿ ಮಾಡಬೇಕು. ಬಹುಶಃ ನನ್ನ ಪ್ರಕಾರ ಡೀಸೆಲ್ನ ಮುಟ್ಟದೇ ಇರ್ಬೋದು ಅಥವಾ 2 ರೂಪಾಯಿಗೆ ಮುಟ್ಬೋದು. ಈ ಪರಿಸ್ಥಿತಿ ಇದ್ದಾಗ ನೀವುಗಳೆಲ್ಲ ಫರ್ಟಿಲೈಸರ್ ಬಗ್ಗೆ, ಅಗ್ರಿಕಲ್ಚರ್ ಪ್ರಾಜೆಕ್ಟ್ ಬಗ್ಗೆ ಯಾಕೆ ಮಾಡ್ತಾ ಇಲ್ಲ? ಅದೇ ಜಾಸ್ತಿ ಹೊಡೆತ ಬೀಳೋದು ಸರ್ಕಾರಕ್ಕೆ. ಕಲೆಕ್ಟಿವ್ ಸರ್ಕಾರ ಅಂದರೆ ಒಂದು ರಾಜಕೀಯ ನಿಯೋಗತ್ವ ಇರ್ಬೋದು, ಬಟ್ RBI ಅನ್ನೋದು ಎಲ್ರಿಗೂ ಸೇರಿರೋದು. 100 ರೂಪಾಯಿ ಅಂದರೆ 100 ರೂಪಾಯಿ ಬೇಕು ನನಗೆ. 60 ರೂಪಾಯಿನ 100 ರೂಪಾಯಿ ಅಂತ ನಾನು ಹೇಳೋದಕ್ಕೆ ಚೈನಾನ ನಾವು? ಸೀಕ್ರೆಟಾಗಿ ನಮ್ಮ ಇನ್ಫಾರ್ಮೇಷನ್ ಇಡೋದಕ್ಕೆ ನಾವು ಚೈನಾನ? ಅಲ್ಲಿರೋ ಬೆಲೆ ನಿಖರವಾಗಿ ಹೇಳ್ತಾ ಇರೋ ದೇಶಗಳಲ್ಲಿ ಒಂದು ಅಂದರೆ ಭಾರತ ದೇಶ. 95 ರೂಪಾಯಿ ಆಗಿದೆ. ಇನ್ನೇನಾದರೂ ಒಂದು $10 ಜಾಸ್ತಿ ಆಯಿತು ಅಂದರೆ 100 ರೂಪಾಯಿ ಹೋದರೆ, ಇದನ್ನು ಮಾತಾಡಿದ್ವಿ ನಾವು ಲಾಸ್ಟ್ ಟೈಮ್, 100 ರೂಪಾಯಿ ಆದರೂ ಆಗಬಹುದು. ಈ ಕಾರಣಗಳಿಂದ ಬೆಲೆ ಜಾಸ್ತಿ ಅನಿವಾರ್ಯ. ಬಟ್ ಇನ್ನೊಂದು ಹಿಸ್ಟಾರಿಕಲ್ ಎವಿಡೆನ್ಸು, ಸಿವಿಲೈಸೇಷನ್ ಬಂದಾಗಿಂದ ಭಾರತ ದೇಶದಲ್ಲಿ ಗೋಲ್ಡ್ ಕಡಿಮೆ ತೊಗೊಂಡ್ರು ಅನ್ನೋ ಸುದ್ದಿನೇ ಇಲ್ಲ. ಟನ್ಗಟ್ಟಲೆ ತೊಗೋತೀವಿ. ಒಂದು. ಎರಡನೇದು, ಇತ್ತೀಚೆಗೆ ಜ್ಯುವೆಲರಿ ಇನ್ವೆಸ್ಟ್ಮೆಂಟ್ಗಿಂತ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಜಾಸ್ತಿ ಆಗೋಯಿತು. ಪೇಪರ್ ಗೋಲ್ಡ್ ಜಾಸ್ತಿ ಆಯಿತು, ಎಲೆಕ್ಟ್ರಾನಿಕ್ಸ್ ಗೋಲ್ಡ್ ಜಾಸ್ತಿ. ಫಿಸಿಕಲ್ ಗೋಲ್ಡ್ ಇರೋದಿಲ್ಲ. ಬಟ್ ಫಿಸಿಕಲ್ ಗೋಲ್ಡ್ ಅನಿವಾರ್ಯತೆ ಇರೋದು ಸೆಮಿ ಅರ್ಬನ್ ರೂರಲ್ ಸೆಕ್ಟಾರ್ಗೆ. ಅದನ್ನು ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಕ್ರಾಪ್ ಬಂದಾಗಲೂ ಅವ್ರು ಮೊದಲು ಇನ್ವೆಸ್ಟ್ ಮಾಡೋದು ಗೋಲ್ಡಲ್ಲೇ. ಅವ್ರನ್ನ ಹೋಗಿ ಇಂಟರ್ವ್ಯೂ ಮಾಡಿದಾಗ ಹಸಿಯಾಗಿ ಹೇಳಿದ್ದಾರೆ, ನಿಮ್ಮಪ್ಪ ಕೊಡ್ತಾನ ನನಗೆ ಬೇಕಾದಾಗ. ಸೇಫ್ ಅಲ್ಲ, ಅವ್ರು ಹೇಳಿದ್ದು ನನಗೆ ದುಡ್ಡು ಬೇಕು ಅಂದರೆ ಎದುರು ಮನೆಗೆ ಹೋಗಿ ಸಿಗೋದು ನನಗೆ ಗೋಲ್ಡ್ ಒಂದೇ, ನಾನು ಅದರಲ್ಲೇ ಇನ್ವೆಸ್ಟ್ ಮಾಡೋದು. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.